ಭಾಗಿಸುವ ಲೆಕ್ಕಗಳನ್ನು ಹೇಗೆ ಅರ್ಥ ಮಾಡಿಸುವುದು ಅಂತ ನೋಡ. ಮೊದಲ ಲೆಕ್ಕ 128ಅನ್ನು 2ರಿಂದ ಭಾಗಿಸಬೇಕು. ಮೊದಲಿಗೆ ನಮಗೆ 2ರ ಮಗ್ಗಿ ಗೊತ್ತಿರಬೇಕು. ಒಂದು ಸೈಡಲ್ಲಿ ಬರ್ಕೊಳ್ಳಿ. ಒಂದೊಂದೇ ಡಿಜಿಟನ್ನು ಭಾಗಿಸೋದು ಹೇಗೆ ಅಂತ ನೋಡುವ. ಮೊದಲಿಗೆ 2ರಿಂದ 1 ಭಾಗಿಸಲಿಕ್ಕೆ ಆಗ್ತದಾ? ಇಲ್ಲ. 2 ದೊಡ್ಡ ಸಂಖ್ಯೆ, 1 ಚಿಕ್ಕ ಸಂಖ್ಯೆ. ಅಂದರೆ 2ರ ಮಗ್ಗಿಯಲ್ಲಿ ಗುಣಲಬ್ಧ 1 ಇದೆಯಾ? ಅಂದರೆ 2 ಎಷ್ಟಲಿ 1 ಇದೆಯಾ ಎಲ್ಲಾದರೂ? ಇಲ್ಲ. 2 ಇದೆ, ಬಟ್ ನಮ್ಮೊಟ್ಟಿಗಿರೋದು 1. 2 ಜಾಸ್ತಿ ಆಗ್ತದೆ, ಆಗ ಕಡಿಮೆ ಇರುವಂಥದ್ದು ನೋಡಿ. ಆಗೇನು 2ಕ್ಕಿಂತ ಕಮ್ಮಿ 0 ಇದೆ. ಆಗ ಮೇಲೊಂದು 0 ಕೆಳಗೊಂದು 0 ಹಾಕಿ ಮೈನಸ್ 1ರಿಂದ 0 ಕಳೆದಾಗ ಎಷ್ಟು? 1. ಮೇಲೊಂದೊಂದು ಸಂಖ್ಯೆನ ಕೆಳಗೆ ತಗೊಳ್ಬೇಕು. ನಂತರ ಈಗ 2 ಎಷ್ಟಲಿ 12 ಮಗ್ಗಿ ನೋಡಿ. 2 6ಲಿ 12. 2 6ಲಿ 12 ಮೈನಸ್ 2ರಿಂದ 2 ಕಳೆದಾಗ 0, 1ರಿಂದ 1 ಕಳೆದಾಗ 0. ನಂತರ ಏನು ಮಾಡ್ತೀರಾ? ಇನ್ನೊಂದು ಸಂಖ್ಯೆನ ಕೆಳಗೆ ತಗೊಳ್ಳಿ. ಈಗ 2 ಎಷ್ಟಲಿ 8 ನೋಡಿ. 2 4ಲಿ 8. 4 ಎನ್ನುವುದನ್ನು ಮೇಲೆ ಬರ್ಕೊಳ್ಳಿ, ಕೆಳಗೆ 8. 2 4ಲಿ 8. 8ರಿಂದ 8 ಕಳೆದಾಗ 0. ಶೇಷ 0. ಭಾಗಲಬ್ಧ ಏನು? 64. 0 ಎಡರ ಸೈಡ್ ಇದ್ದಾಗ ಇಗ್ನೋರ್ ಮಾಡಿ. ಭಾಗಲಬ್ಧ ಏನು? ಭಾಗಲಬ್ಧ 64. ಮುಂದಿನ ಲೆಕ್ಕ 218ಅನ್ನು 2ರಿಂದ ಭಾಗಿಸಬೇಕು. ಮೊದಲಿಗೆ ಈ ಸಂಖ್ಯೆ ತಗೊಳ್ಳಿ. 2 ಎಷ್ಟಲಿ 2 ಇದೆಯಾ? 2 1ಲಿ 2 ಇದೆ. 2 1ಲಿ 1 ಮೇಲೆ ಬರೀರಿ. 2 1ಲಿ 2 ಮೈನಸ್ ಹಾಕಿ, ಅಂದರೆ ಕಳಿಯಬೇಕು. 2ರಿಂದ 2 ಕಳೆದಾಗ 0. ನಂತರ ಏನು ಮಾಡ್ತೀರಾ? ಮುಂದಿನ ಸಂಖ್ಯೆನೊಂದು ಕೆಳಗೆ ತಗೊಳ್ಬೇಕು. 2 ಎಷ್ಟಲಿ 1 ಇದೆಯಲ್ಲಾದರೂ? 1. 2 ದೊಡ್ಡ ಸಂಖ್ಯೆ, 1 ಚಿಕ್ಕ ಸಂಖ್ಯೆ, ಭಾಗಿಸಲಿಕ್ಕೆ ಆಗೋದಿಲ್ಲ. 2 ಇದೆ, ಅದು ಜಾಸ್ತಿ ಆಗ್ತದೆ, ಬಟ್ ನಮ್ಮೊಟ್ಟಿಗಿರೋದು 1 ಇರೋದು. ಆಗ 2ಕ್ಕಿಂತ ಕಮ್ಮಿ ಏನಿದೆ? 0 ಇದೆ. ಆಗ ಮೇಲೊಂದು 0 ಹಾಕಿ, ಕೆಳಗೊಂದು 0 ಹಾಕಿ ಮೈನಸ್ 1ರಿಂದ 0 ಕಳೆದಾಗ 1. ಮೇಲೊಂದೊಂದು ಸಂಖ್ಯೆನ ಕೆಳಗೆ ತಗೊಳ್ಬೇಕು. 2 ಎಷ್ಟಲಿ 18? 2 9ಲಿ 18. 2 9ಲಿ 18 ಮೈನಸ್ 8ರಿಂದ 8 ಕಳೆದಾಗ 0, 1ರಿಂದ 1 ಕಳೆದಾಗ 0. ಶೇಷ 0. ಭಾಗಲಬ್ಧ 109.